ರಾಯಚೂರು ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ ಅಕ್ರಮ ನಡವಳಿಕೆಗಳು ಬಹಳಷ್ಟು ನಡೆಯುತ್ತಿವೆ. ಸರ್ಕಾರದ 63 ಕೋಟಿ ಹಣವನ್ನು ನುಂಗಿ ನೀರು ಕುಡಿಯಲು ಎಲ್ಲಾ ಅಲ್ಲಿನ ಆಡಳಿತ ವರ್ಗ ಮತ್ತು ಸಿಂಡಿಕೇಟ್ ಸದಸ್ಯರು ಇವತ್ತು ಒಟ್ಟಾಗಿ ಸೇರಿ ಯೋಜನೆ ರೂಪಿಸುತ್ತಿದ್ದಾರೆ. ಈ ದಿನ 63 ಕೋಟಿ ಆಯವ್ಯಯದ ಮಂಡನೆ ಆಗಬೇಕಿತ್ತು. ಸಭೆಯ ಅಧ್ಯಕ್ಷತೆಯನ್ನು ಕುಲಪತಿ ಶಿವರಾಜ್ ಕೆಳಗೇಮನೆ ಅವರು ವಹಿಸಬೇಕಿತ್ತು. ಆದರೆ ಅವರು ಉದ್ದೇಶಪೂರ್ವಕವಾಗಿ ಗೈರು ಹಾಜರಾಗಿದ್ದಾರೆ. ತಮ್ಮ ಜವಾಬ್ದಾರಿಯನ್ನು ಮರೆತು ನಡೆಯುತ್ತಿದ್ದಾರೆ. ಅವರು ಆಯವ್ಯಯ ಮಂಡನೆ ಮಾಡುವ ಮೂಲಕ ಎಲ್ಲಾ ಸಿಂಡಿಕೇಟ್ ಸದಸ್ಯರಿಗೆ ಹಣ ಖರ್ಚಿನ ಬಗ್ಗೆ ಮಾಹಿತಿ ನೀಡಿ ಒಪ್ಪಿಗೆ ಪಡೆಯಬೇಕಾಗಿತ್ತು. ಆದರೆ ಈ ದಿನ ಇತ್ತೀಚೆಗಷ್ಟೇ 24 ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಅಕ್ರಮ ನಡೆಸಿದ್ದರು. ಅದನ್ನು ಸಿಂಡಿಕೇಟ್ ಸದಸ್ಯರು ಪ್ರಶ್ನೆ ಮಾಡುತ್ತಾರೆ ಎಂಬ ಉದ್ದೇಶದಿಂದ ಈ ದಿನ ಅವರು ಗೈರಾಗಿದ್ದಾರೆ. ಬೆಳಗ್ಗೆಯಿಂದ ಶಾಸಕರ ಜೊತೆ ಕ್ಷೇತ್ರದಲ್ಲಿ ಓಡಾಡಿ ಹಲವು ಸಾರ್ವಜನಿಕ ಕಲ್ಯಾಣ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡುವಲ್ಲಿ ಭಾಗವಹಿಸಿದ್ದಾರೆ. ಆದರೆ 11 ಗಂಟೆಗೆ ಸಭೆಗೆ ಇವರು ಗೈರಾಗಿ ಅಕ್ರಮಕ್ಕೆ ಕುಮ್ಮಕ್ಕು ನೀಡುತ್ತಿದ್ದಾರೆ. ಇವರ ಬದಲಾಗಿ ಕುಲಸಚಿವ ಎ ಚೆನ್ನಪ್ಪ ಅವರು ಅಧ್ಯಕ್ಷತೆ ವಹಿಸಿ ವಿಶ್ವವಿದ್ಯಾಲಯದ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ. 69 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಿ ಸದಸ್ಯರಿಗೆ ಅನುವಾದನೆ ಪಡೆದಿದ್ದು ಕಾನೂನು ಬಾಹಿರವಾಗುತ್ತದೆ ಮತ್ತು ನಿಯಮ ಬಾಹಿರವಾಗುತ್ತದೆ. ವಿವಿಧ ಕೆಲಸಗಳಿಗೆ ಈ 63 ಕೋಟಿಯ ಹಣ ಹಂಚಬೇಕಾಗಿತ್ತು. ಆದರೆ ಸಭಾಧ್ಯಕ್ಷ ಕುಲಪತಿ ಶಿವರಾಜ್ ಕುಮಾರ್ ಕೆಳಗೇಮನೆ ಅವರು ಸಭೆಗೆ ಗೈರು ಹಾಜರಾಗಿ ದುರಾಡಳಿತಕ್ಕೆ ಕಾರಣರಾಗುತ್ತಿದ್ದಾರೆ. ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ. ಈ ಬಗ್ಗೆ ಉನ್ನತ ಶಿಕ್ಷಣ ಸಚಿವ ಸುಧಾಕರ್ ಮತ್ತು ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳು ಮೌನವಾಗಿದ್ದಾರೆ. ಅಕ್ರಮ ನಿಯಮ ಬಾಹಿರ ಆಯವ್ಯಯದ ಬಗ್ಗೆ ಯಾವ ಕಾರಣಕ್ಕೂ ಒಪ್ಪತಕ್ಕದ್ದಲ್ಲ. ಕುಲಸಚಿವ ಎ ಚೆನ್ನಪ್ಪ ಅವರು ನೀತಿ ನಿಯಮಗಳನ್ನು ಮೀರಿ ಆಯವ್ಯಯದ ಬಗ್ಗೆ ಸಭೆ ನಡೆಸಿದ್ದಾರೆ. ಇವರ ಮೇಲೆ ಸೂಕ್ತ ಕ್ರಮವಾಗಬೇಕು. ಇದು ಅಲ್ಲದೆ ಕುಲಪತಿಗಳು ಬೆಳಗ್ಗೆಯಿಂದ ಕಚೇರಿ ಆವರಣದಲ್ಲಿ ಇದ್ದು ಶಾಸಕರ ಕಾರ್ಯಕ್ರಮಗಳು ಹಾಜರಾಗಿದ್ದಾರೆ. ಆದರೆ ಸಿಂಡಿಕೇಟ್ ಸದಸ್ಯರ ಸಭೆಗೆ ಮಾತ್ರ ಅವರು ಉದ್ದೇಶಪೂರ್ವಕವಾಗಿ ಬಂದಿಲ್ಲ. ಏಕೆಂದರೆ 24 ಜನರ ಅಕ್ರಮ ನೇಮಕಾತಿ ವಿಷಯ ಚರ್ಚೆಗೆ ಬರುವ ಕಾರಣ ಅವರು ಸಭಾಧ್ಯಕ್ಷರ ಪೀಠದಲ್ಲಿ ಕೂಡಲೇ ಅವ್ಯವಹಾರಕ್ಕೆ ಹಣ ಪೋಲಾಗಲು ಕಾರಣವಾಗುತ್ತಿದ್ದಾರೆ. ಕುಲಪತಿಗಳ ಮೇಲೂ ಕ್ರಮವಾಗಬೇಕು. ಈ ಸಂದರ್ಭದಲ್ಲಿ ಡಾಕ್ಟರ್ ಚೆನ್ನಪ್ಪ ಎ, ರಿಜಿಸ್ಟರ್ ಅಡ್ಮಿನ್, ಜ್ಯೋತಿ ದಮ್ಮ ಪ್ರಕಾಶ್, ಲಿಂಗದಲ್ಲಿ ಚಂದ್ರಶೇಖರ್, ಡಾಕ್ಟರ್ ನಾಗರತ್ನ ನಾಯಕ್, ಡಾಕ್ಟರ್ ಮೀನಾಕ್ಷಿ ಕಂದೇಮಠ್, ಶ್ರೀ ಶಿವಣ್ಣ ತಿಪ್ಪಲ್ದೊಡ್ಡಿ, ಡಾಕ್ಟರ್ ಲತಾ ಎಂಎಸ್, ಡಾಕ್ಟರ್ ಸುಮೀಂದ್ರ ಕುಲಕರ್ಣಿ, ಡಾಕ್ಟರ್ ಚಿನ್ನ ಸಿಂಡಿಕೇಟ್ ಸದಸ್ಯರು ಭಾಗವಹಿಸಿದ್ದರು.